ಮಹತ್ತರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವಿಂದು ಭಾಗಿಯಾಗಿದ್ದೇವೆ ಅಂತ ಹೇಳಿ. ಕುಂತರೆ ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿಯುವ ಅಂತ 30ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ಇವತ್ತಿನವರೆಗೆ ನಿರಂತರವಾಗಿ ಭಜನಾ ಕಾರ್ಯಕ್ರಮಗಳೆಲ್ಲ ನಡೀತಾ ಉಂಟು ಅಂತ ಹೇಳಿದರೆ ಇದು ಭಗವಂತನ ಅನುಗ್ರಹ ಎಷ್ಟಿರಬೇಕು. ಇದು ಅಜಗಜಾಂತರ. ಯಾಕೆ ಅಂತ ಹೇಳಿದರೆ ಕಲ್ಪನೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸುಮುಖೌ ಸುಂದರತನು ಸುನಾಸೋ ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೋ ರಮಾನಾರಾಯಣೋ ಸ್ತುಮಃ. ಸಭೆಯಲ್ಲಿ ಆಸೀನರಾದ ಗಣ್ಯರೇ ಹಾಗೂ ಗಣ್ಯಮಾನ್ಯರನ್ನೆಲ್ಲ ವಂದಿಸ್ತಾ, ವಿಶೇಷವಾಗಿ ಮಹತ್ತರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವಿಂದು ಭಾಗಿಯಾಗಿದ್ದೇವೆ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ಸಂಘೇ ಶಕ್ತಿ ಕಲವು ಯುಗೆ ಅಂತ ಹೇಳಿ, ಸಂಘಟನೆ 4 ಜನ ಒಟ್ಟಾಗಿ ಕಲಿಯುಗದಲ್ಲಿ ಸೇರಿ ಏನನ್ನ ದೇವತಾ ಕಾರ್ಯವನ್ನು ಮಾಡಿದರೂ ಕೂಡ ಅದು ಮಹತ್ತರವಾಗಿ ಒಳ್ಳೆಯ ಫಲವನ್ನು ನಮಗೆ ನೀಡುತ್ತದೆ ಎನ್ನುವಂಥದ್ದು. ಆ 4 ಜನ ದೇವತಾ ಕಾರ್ಯಕ್ಕೆ ಒಟ್ಟಾಗಿ ಸೇರುವಂಥದ್ದೇನು ಅಂತ ಹೇಳಿದರೆ ಮುಖ್ಯವಾಗಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಭಜನಾ ಕಾರ್ಯಕ್ರಮಗಳು ಅಂತ. ಈ ಭಜನಾ ಕಾರ್ಯಕ್ರಮಕ್ಕೆ ಜನಗಳು ಸೇರಿದಷ್ಟು ಯಾವ ಕಾರ್ಯಕ್ರಮಕ್ಕೂ ಸೇರುವುದಿಲ್ಲ. ಹಾಗಾಗಿ ಸೂರೆಮಣ್ಣಿನ ಈ ಪರಿಸರದಲ್ಲಿ ಭಜನೆಯಲ್ಲಿ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಟ್ಟು ಭಜನಾ ಕಾರ್ಯಕ್ರಮವನ್ನು ಇಷ್ಟು ಚಂದದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದರೆ ಭಗವಂತನ ಅನುಗ್ರಹ ಎಂಬಂಥದ್ದು ಇಲ್ಲದೇ ಇತ್ತು ಅಂತಾದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಂತ. ಯಾಕೆಂತ ಹೇಳಿದರೆ ನಮಗೆಲ್ಲ ಒಂದು ದಿನದ ಕಾರ್ಯಕ್ರಮವನ್ನು ಮಾಡುವುದು ಅಂತಾದರೂ ಕೂಡ ಅದು ಬಹಳ ಕಷ್ಟದ ವಿಷಯ ಅಂತ. ಅದು ಕೂಡ 30ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ಇವತ್ತಿನವರೆಗೆ ನಿರಂತರವಾಗಿ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮಗಳೆಲ್ಲ ನಡೀತಾ ಉಂಟು ಅಂತ ಹೇಳಿದರೆ ಇದು ಭಗವಂತನ ಅನುಗ್ರಹ ಎಷ್ಟಿರಬೇಕು ಅನ್ನುವಂಥದ್ದು ಅತಿ ಮುಖ್ಯ ಅಂತ. ಇನ್ನೂ ಒಂದು ಇಂಚು ಏನು ಅಂತ ಹೇಳಿದರೆ ಕಾರ್ಯಕ್ರಮಗಳು ನಡೀತದೆ, ಆದರೂ ಕೂಡ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಬೇಕು ಅಂತಾದರೆ ಅದಕ್ಕೂ ಕೂಡ ದೇವರ ಅನುಗ್ರಹ ಬೇಕು ಅಂತ. ಹಾಗಾಗಿ ಮೊನ್ನೆಯಿಂದ ಇವತ್ತಿನವರೆಗೆ ಇಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಆಗಿದೆ ಅಂತ ಹೇಳಿದರೆ ಅದು ಹೆಮ್ಮೆಯ ವಿಚಾರ. ಹಾಗಾಗಿ ಕುಂತರೆ ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿಯುವ ಅಂತ. ಭಗವಂತ ಒಲಿಯುವ ಪರಿ ಹೇಗೆ ಅಂತ ದಾಸರು ಹೇಳ್ತಾರೆ. ನಿಂತು ಕೂತು ಭಜನೆಯನ್ನು ಮಾಡಿದರೆ ಭಗವಂತ ನಿಂತು ಕೇಳುತ್ತಾನೆ, ನಿಂತು ಭಜನೆಯನ್ನು ಮಾಡಿದರೆ ನಿಂತರೆ ನಲಿವ, ನಲಿತು ಕೇಳ್ತಾನೆ. ಹಾಗೆಯೇ ನಲಿದರೆ ಒಲಿಯುವ ಅಂತ. ನಲಿದು ಭಜನೆಯನ್ನು ಮಾಡಿದರೆ ಭಗವಂತ ಅವನಿಗೆ ಖಂಡಿತವಾಗಿ ಒಲಿಯುತ್ತಾನೆ ಅಂತ. ಹಾಗಾಗಿ ಇದು 1 ಗಂಟೆ 1 ದಿನ 2 ದಿನದ ಶ್ರಮ ಅಲ್ಲ. ಈ 8 ದಿನಗಳ ಕಾಲ ಕುಂತು ನಿಂತು ನಲಿದು ಈ ಜಾಗದಲ್ಲಿ ಭಗವಂತ ಒಲಿಬೇಕು ಎಂಬಂಥ ಉದ್ದೇಶದಿಂದ ಭಕ್ತರನ್ನು ಹರಿಸಬೇಕು, ಭಕ್ತರಿಗೆ ಒಳ್ಳೆಯದಾಗಬೇಕು ಎನ್ನುವಂಥ ಉದ್ದೇಶದಿಂದ ಈ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಭಗವಂತ ಒಲಿದ ಪರಿಯನ್ನು ಈ ಕಾರ್ಯಕ್ರಮವನ್ನು ನೋಡಿದಾಗ ಕಣ್ತುಂಬಿ ಬರ್ತದೆ. ಯಾಕೆ ಅಂತ ಹೇಳಿದರೆ 10 ವರ್ಷಗಳ ಹಿಂದೆ ಈ ಜಾಗದಲ್ಲಿ ತುಂಬ ಸದಾಶಿವ ಉಪಾಧ್ಯಾಯರ ನೇತೃತ್ವದಲ್ಲಿ ತುಂಬ ಕಾರ್ಯಕ್ರಮಗಳಿಗೆ ನಾನಿಲ್ಲಿ ಬರ್ತಾ ಇದ್ದೆ. ಆಗಿನ ಇದಕ್ಕೂ ಕೂಡ ಇವತ್ತಿನ ಪರಿಸರಕ್ಕೂ ಕೂಡ ಇದು ತುಂಬ ವ್ಯತ್ಯಾಸ. ಇದು ಅಜಗಜಾಂತರ. ಯಾಕೆ ಅಂತ ಹೇಳಿದರೆ ಕಲ್ಪನೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾನು ಗಾಡಿಯನ್ನು ನಿಲ್ಲಿಸಿ ಒಂದು 5 ನಿಮಿಷ ಸುತ್ತಮುತ್ತ ನೋಡಿ ಮತ್ತೆ ಒಳಗೆ ಬಂದವ. ಹಾಗಾಗಿ ತುಂಬ ಹೆಮ್ಮೆ ಆಗ್ತದೆ ನಮ್ಮ ಆತ್ಮೀಯರು ಕೂಡ. ಹಾಗಾಗಿ ಮೊನ್ನೆ ಈ 30ನೇ ತಾರೀಕಿಂದ 8 ದಿನಗಳವರೆಗೆ ಕಾರ್ಯಕ್ರಮ ಉಂಟು. ಅದು ನಮ್ಮ NP ನ್ಯೂಸ್ನಲ್ಲಿ ಲೈವ್ ಆಗಬೇಕು ಅಂತ ಉಪಾಧ್ಯಾಯರು ಫೋನ್ ಮಾಡಿದರು. ತುಂಬ ಖುಷಿಯಾಯಿತು. ಯಾಕೆ ಅಂತ ಹೇಳಿದರೆ ವ್ಯಾವಹಾರಿಕ ನಂತರ ಆದರೂ ಕೂಡ ಆ ಆತ್ಮೀಯತೆ ಎಂಬಂಥದ್ದು ಖಂಡಿತವಾಗಿಯೂ ಅಲ್ಲಿ ಇದೆ. ಅದು ಕೂಡ ನಮ್ಮ ಹುಡುಗರು ಕೂಡ ಇಲ್ಲಿ ನಾನು ಲೆಕ್ಕ ಹಾಕಿದ್ದೆ. ಹೇಗೆ ಅಂತ ಹೇಳಿದರೆ ನಿರಂತರ ಉಂಟು ಕಾರ್ಯಕ್ರಮ. ರಾತ್ರಿ ಒಬ್ಬರು ಹಗಲೊಬ್ಬರು ಈ ಥರದಲ್ಲಿ ಸ್ಪ್ಲಿಟ್ ಮಾಡಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬನ್ನಿ, 2 ಜನ ಹಾಗೆ ಆ ರೀತಿಯಲ್ಲಿ ಮಾಡಿ ಅಂತ. ಅದೇ ರೀತಿಯ ವ್ಯವಸ್ಥೆಯಲ್ಲಿ ಬಂದವರು 1 ದಿವಸ ನಿಂತರು. 2ನೇ ದಿವಸ ಅವರೇ ಹೇಳಿದರು, ನಾವು ಬಟ್ಟೆಗಳನ್ನು ತಂದು ನಾವು ಇಲ್ಲೇ ಕೂತು 7 ದಿನ ಕಾರ್ಯಕ್ರಮವನ್ನು ನಾವೇ ಮಾಡಿಕೊಟ್ಟು ಬರ್ತೇವೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಆ ವ್ಯವಸ್ಥೆ, ಆ ಒಂದು ಬದ್ಧತೆ ಅನ್ನುವಂಥದ್ದು ಇಲ್ಲಿ ಕಾಣ್ತದೆ ಅಂತ. ಸಾಮಾನ್ಯ ಸಾಧ್ಯವೇ ಇಲ್ಲ.
ಇಬ್ಬರೇ ಒಂದು ವಾರದ ಮಟ್ಟಿಗೆ ಹಗಲು ರಾತ್ರಿ ಅನ್ನುವಂಥ ಶ್ರಮವನ್ನು ಕೊಟ್ಟು ಭಜನಾ ಕಾರ್ಯಕ್ರಮದ ಲೈವ್ ರೆಕಾರ್ಡಿಂಗನ್ನು ಮಾಡಿಕೊಟ್ರು. ಹಾಗಾಗಿ ಭಗವಂತನ ಸಾನ್ನಿಧ್ಯ ಉಂಟು ಅಂತ ಹೇಳೋದಕ್ಕೆ ಇದಕ್ಕಿಂತ ಮಿಗಿಲಾಗಿ ಯಾವುದೂ ಬೇಡ ಅಂತ. ಒಳ್ಳೆಯ ರೀತಿಯ ಕಾರ್ಯಕ್ರಮ. ನನಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟ ಉಪಾಧ್ಯಾಯರಿಗೆ ನಮಸ್ಕಾರವನ್ನು ತಿಳಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.